ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರು ನಿನ್ನ ಪ್ರಸನ್ನತೆ ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ನಿನ್ನ ಸಹಾಯ ಮಾಡಿ. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನಿನಗೆ ಎಲ್ಲ ಸಹಾಯ ಮಾಡಿ ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ವಾಕ್ಯದ ಜ್ಞಾನದಿಂದ ತುಂಬಿ ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನ ನಡೆಸು. ನನ್ನ ಜ್ಞಾನದಿಂದಲ್ಲ ಸ್ವಾಮಿ, ಎಲ್ಲ ನಿನ್ನ ವಾಕ್ಯಕ್ಕೆ ಆಧಾರವಾಗಿ ನೀನೇ ನನ್ನ ಮೂಲಕ ನಿನ್ನ ಮಕ್ಕಳೊಂದಿಗೆ ಮಾತಾಡಬೇಕೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನಮಹಿಮೆ ತಂದೆ ಮಗ ಪವಿತ್ರ ಆತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೇವರ ಮೂಲಕ ಉಂಟಾಗುವ ಆಶೀರ್ವಾದಗಳು, ಇದಕ್ಕೆ ಸಂಬಂಧಪಟ್ಟು ನಾವು ಧ್ಯಾನಿಸ್ತಾ ಬಂದಿದ್ದೆವು. ನಾವು ತಂದೆ ದೇವರಲ್ಲಿ ನಮಗೆ ಬರುವ ಆಶೀರ್ವಾದಗಳನ್ನು ನಾವು ನೋಡಿದೆವು. ಹೇಗೆ ಜಗತ್ತುತ್ಪತ್ತಿಗೆ ಮೊದಲೇ ನಮ್ಮನ್ನು ಆತನು ಆರಿಸಿಕೊಂಡನು. ಕ್ರಿಸ್ತ ಯೇಸುವಿನಲ್ಲಿ ಆಶೀರ್ವಾದ ನೋಡಿದೆವು. ಆತನು ನಮಗೆ ಪಾಪದಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದನು. ಅದನ್ನು ನಾವು ಧ್ಯಾನ ಮಾಡಿದೆವು. ಈಗ 3ನೇ ಹಂತಕ್ಕೆ ನಮಗೆ ಪವಿತ್ರಾತ್ಮನ ಆಶೀರ್ವಾದಗಳು, ಇದಕ್ಕೆ ಸಂಬಂಧಪಟ್ಟು ಇವತ್ತು ನಾವು ಧ್ಯಾನಿಸುವ. ಅದಕ್ಕೆ ಮುಖ್ಯವಾಗಿ ಆಧಾರವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯಗಳು. ಮೊದಲು ಈ ವಾಕ್ಯಗಳನ್ನು ನಾವು ನೋಡೋಣ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಈ 2 ವಾಕ್ಯಗಳಲ್ಲಿ ನಾವು ಅನೇಕ ಪವಿತ್ರಾತ್ಮರಿಗೆ ಸಂಬಂಧಪಟ್ಟ ಸಂಗತಿಗಳನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಆಶೀರ್ವಾದಗಳು. ಈಗ ಇದಕ್ಕೆ ಸಂಬಂಧಪಟ್ಟು ನಮ್ಮಲ್ಲಿ ದೇವಜನರಲ್ಲಿ ಮಾತ್ರ ಅಲ್ಲ, ಸೇವಕರಲ್ಲಿ ಕೂಡ ಬಹಳ ಗೊಂದಲಗಳಿವೆ. ಯಾಕೆಂದರೆ ಇವತ್ತು ಕೂಡ ನಮ್ಮಲ್ಲಿ ಅನೇಕರಿಗೆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾನೆ ಎಂಬ ಚಿಂತನೆ ಇಲ್ಲ. ಮತ್ತು ಅನೇಕ ಸೇವಕರು ಪವಿತ್ರಾತ್ಮನ ಅಭಿಷೇಕಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬ ವಿಷಯಗಳನ್ನು ಜನರಿಗೆ ತಿಳಿಸುತ್ತಾ ಇದ್ದಾರೆ. ಇದಕ್ಕೆ ಯಾವ ವಾಕ್ಯದ ಆಧಾರಗಳಿಲ್ಲ. 2ನೇದು, ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟು ಅನೇಕ ಕಾರ್ಯಗಳಿವೆ. ಪವಿತ್ರಾತ್ಮನ ಅಭಿಷೇಕ ಪ್ರಾರ್ಥನೆ, ಪವಿತ್ರ ಬೆಂಕಿ ಅಭಿಷೇಕಕ್ಕಾಗಿ ಪ್ರಾರ್ಥನೆ, ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರಾರ್ಥನೆ, ಇದೆಲ್ಲ ಸಂಗತಿಗಳು ನಡೀತಾ ಇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಇವತ್ತಿನ ವಾಕ್ಯ ಎಲ್ಲ ಸಂಗತಿಗಳಿಗೆ ಸರಿಯಾದ ಉತ್ತರ ಕೊಡುವ ವಾಕ್ಯಗಳಾಗಿವೆ. ಇದನ್ನು ಪ್ರತಿಯೊಬ್ಬ ವಿಶ್ವಾಸಿ ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕಾದ ವಾಕ್ಯ. ಸ್ಪಷ್ಟವಾಗಿ ಇದನ್ನು ನಾವು ತಿಳ್ಕೊಳ್ಬೇಕು. ನಾವು ಏನು ಮಾಡ್ತೇವೆ ಅಂದರೆ, ನೋಡಿ, ಕೆಲವು ಜನರು ಒಂದು ವಸ್ತುವನ್ನು ಹುಡುಕ್ತಾ ಇರ್ತಾರೆ. ಅದನ್ನು ತಗೊಳ್ಬೇಕು, ಎಲ್ಲಿ ಸಿಗ್ತದೆ ಅಂತ ಮಾರುಕಟ್ಟೆಯಲ್ಲೆಲ್ಲ ಹುಡುಕ್ತಾರೆ. ಆದರೆ ಆ ವಸ್ತು ಅವರ ಮನೆಯಲ್ಲಿ ಇದೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಾಗಿ ಇವತ್ತು ವಿಶ್ವಾಸಿಗಳದ್ದು ಕೂಡ ಆಗಿದೆ. ತಮ್ಮಲ್ಲಿ ಪವಿತ್ರಾತ್ಮ ಇದೆ ಎಂಬ ಒಂದು ಜ್ಞಾನವಿಲ್ಲದೆ ಪವಿತ್ರಾತ್ಮನಿಗೋಸ್ಕರ ಪ್ರಾರ್ಥನೆ ಮಾಡುವ. ಮತ್ತು ಇದನ್ನು ಕೂಡ ಅನೇಕ ಸೇವಕರು ಕೂಡ ಬೆಂಬಲಿಸ್ತಾರೆ. ಯಾಕೆಂದರೆ ಅವರು ಮಾತ್ರ, ಸೇವಕರು ಮಾತ್ರ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರು, ಉಳಿದವರು ಅಲ್ಲ ಅಂತ ಚಿಂತನೆಯನ್ನು ಜನರಲ್ಲಿ ಇಟ್ಟು ಈ ಜನರನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ಈ ಎಲ್ಲ ಸಂಗತಿಗಳು ನಡೀತಾ ಇದೆ. ಒಂದು ಸಣ್ಣ ಉದಾಹರಣೆಯಾಗಿ ನಾನು ಹೇಳುವುದಾದರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಒಂದು ದೊಡ್ಡ
ಮನೆ ಕಟ್ಟಿ ಒಂದು ಮ್ಯೂಸಿಯಮನ್ನು ಕಟ್ಟಿ ಅದರಲ್ಲಿ ಕೆಲವು ಪೇಂಟಿಂಗ್ಸ್ ಅಂತ ಹೇಳ್ತೇವೆ ನಾವು, ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಚಿತ್ರಣ ಮಾಡಿದ ಪೇಂಟಿಂಗ್ಸ್ ಅಂತ ಹೇಳ್ತೇವೆ, ಅದನ್ನು ಮನೆಯಲ್ಲಿ ಇರ್ತಾರೆ ಕೆಲವರು. ಈ MF ಹುಸೇನ್ ಇವರಂಥ ಎಲ್ಲ ವ್ಯಕ್ತಿಗಳಿಗೆ ಅವರು ಮಾಡಿದ ಪೇಂಟಿಂಗಿಗೆ ಲಕ್ಷಗಟ್ಟಲೆ ಬೆಲೆ ಇರ್ತದೆ. ಅದೇ ರೀತಿಯಾಗಿ ಈ ಶ್ರೀಮಂತ ವ್ಯಕ್ತಿ ಒಂದು ಪೇಂಟಿಂಗನ್ನು ತರಬೇಕಂತ ತನ್ನ ಕೆಲಸದವನಿಗೆ ಹೇಳ್ತಾನೆ, ಎಲ್ಲಿ ಹೋದರೂ ಪರವಾಗಿಲ್ಲ, ಇಡೀ ಪ್ರಪಂಚ ಸುತ್ತಾಡಿ ನೀನು ಈ ಒಂದು ರೀತಿಯ ಒಂದು ವಸ್ತು ನನಗೆ ತರಬೇಕಂತ ಹೇಳಿ. ಆ ವ್ಯಕ್ತಿ 1 ವರ್ಷ ಸುತ್ತಾಡಿ ಎಲ್ಲ ಬಂದು ಕೊನೆಯದಾಗಿ ಸಿಕ್ಕಿದಂತ ಹೇಳ್ತಾನೆ. ಸಿಕ್ಕಿದಂತ ಹೇಳುವಾಗ ಎಲ್ಲಿದೆ ಅಂತ, ಅದು ನಿನ್ನ ಮನೆಯಲ್ಲೇ ಇದೆ, ನಿಮ್ಮ ಮ್ಯೂಸಿಯಮಲ್ಲೇ ಇದೆ ಅಂತ ಹೇಳಿ. ಅಲ್ಲಿ ಇದ್ದದ್ದೇ ಗೊತ್ತಿಲ್ಲ, ಇಡೀ ಸುತ್ತಾಡಿಕೊಂಡು. ಅದೇ ರೀತಿಯಾಗಿ ಇವತ್ತು ನಮ್ಮಲ್ಲಿ ಪವಿತ್ರಾತ್ಮ ಇದೆ ಅಂತ ನಾವು ಗೊತ್ತಿಲ್ಲದೆ ಎಷ್ಟೋ ಸಾರಿ ಪ್ರಾರ್ಥನೆ ಅಂತ ಹೇಳಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಆದರೆ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಇದನ್ನು ನಾವು ಅದಕ್ಕಾಗಿ ದೇವರು ಇಲ್ಲಿ ನಮ್ಮಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿದೆ ಅಂತ ನಾವು ನೋಡ್ತೇವೆ. ನಾವು ಕ್ರಿಸ್ತನನ್ನು ನಂಬಿದಾಗಲೇ ನಮಗೆ ಎಲ್ಲ ಆಶೀರ್ವಾದಗಳು ಕೊಡಲ್ಪಟ್ಟವು. ಕ್ರಿಸ್ತನನ್ನು ನಾವು ನಂಬಿದಾಗಲೇ ನಮಗೆ ಎಲ್ಲ ಆಶೀರ್ವಾದಗಳು ಕೊಡಲ್ಪಟ್ಟವು. ಅದಕ್ಕೆ ಬೇಕಾದರೆ ನಾವು ನೋಡಿ, ಅಲ್ಲಿ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಈಗ ಇಲ್ಲಿ ಆತ್ಮೀಯ ವರಗಳನ್ನಂತ ಬರೆದಿದೆ, ಆದರೆ ಇಂಗ್ಲೀಷಲ್ಲಿ ಆಲ್ ಬ್ಲೆಸ್ಸಿಂಗ್ಸ್ ಅಂತ. ಆದರೆ ಇದು ಎಲ್ಲ ಆತ್ಮಕ್ಕೆ ಸಂಬಂಧಪಟ್ಟ, ಆತ್ಮಿಕತೆಗೆ ಸಂಬಂಧಪಟ್ಟ ಆಶೀರ್ವಾದಗಳು. ಅಲ್ಲಿ ಕೆಲವೇ ಅಂತ ಬರೆದಿಲ್ಲ, ಎಲ್ಲ ಆಶೀರ್ವಾದಗಳಂತ ಬರೆದಿವೆ. ಯಾರ್ಯಾರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾರ ಅವರಿಗೆ ಎಲ್ಲರಿಗೆ ಈ ಆಶೀರ್ವಾದಗಳು ಕೊಡಲ್ಪಟ್ಟಿವೆ ಅಂತ ಬರೆದಿದೆ. ಪವಿತ್ರಾತ್ಮನು ಯೇಸು ಕ್ರಿಸ್ತನು ನಮ್ಮನ್ನು ತನ್ನವರಾಗಿ ಖರೀದಿಸಿದ್ದಾನೆ. ಇದು ನಮ್ಮ ಒಳ್ಳೆತನದಿಂದ ಉಂಟಾದದ್ದಲ್ಲ. ಅದಕ್ಕಾಗಿ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಖರೀದಿಸಿದ್ದಾನೆ. ಈಗ ಈ ಸಂಗತಿಗಳು ಪವಿತ್ರಾತ್ಮನಿಗೆ ನಾವು ವಿಷಯದಲ್ಲಿ ಕೆಲವು ಸಂಗತಿಗಳನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮೊದಲು ಪವಿತ್ರಾತ್ಮನು ಯಾರು ಎಂಬ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟು ನಾವು ಮೊದಲು ನೋಡಬೇಕು. ನೋಡಿ, ಪವಿತ್ರಾತ್ಮನು ಎಂಬುದು ಒಬ್ಬ ವ್ಯಕ್ತಿ. ನಾವು ಅದಕ್ಕೆ ಸಂಬಂಧಪಟ್ಟು ಯೋಹಾನನ ಸುವಾರ್ತೆಗೆ ಹೋಗೋಣ. 14ನೇ ಅಧ್ಯಾಯ 16ನೇ ವಾಕ್ಯ ನಾವು ನೋಡೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ನೋಡಿ, ಈ ಒಂದು ವಾಕ್ಯದಲ್ಲಿ ನಮಗೆ ತಿಳಿಯುತ್ತದೆ, ಬೇರೊಬ್ಬ, ಬೇರೆ ಒಂದು ಅಂತ ಬರೆದಿಲ್ಲ, ವಸ್ತು ಅಂತ ಬರೆದಿಲ್ಲ, ಒಬ್ಬ ವ್ಯಕ್ತಿ. ಆದ್ದರಿಂದ ಪವಿತ್ರಾತ್ಮನು ಕೂಡ ತಂದೆ ದೇವರಲ್ಲಿರುವ ಒಬ್ಬ ವ್ಯಕ್ತಿ. ತಂದೆ ದೇವರು, ಯೇಸು ಕ್ರಿಸ್ತನ ಮಗನು ಮತ್ತು ಪವಿತ್ರಾತ್ಮನು, ಈ 3 ವ್ಯಕ್ತಿಗಳು ಒಂದಾಗಿರುವ, ಅದು ನಾವು ತ್ರಯೇಕ ದೇವರಂತ ಹೇಳ್ತೇವೆ. ಈಗ ಈ ಸಂಗತಿಗಳು ನಮ್ಮ ಜ್ಞಾನಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ. ಇದು ಒಂದು ಮಿಸ್ಟ್ರಿ ಅಂತ ಹೇಳ್ತೇವೆ, ನಮಗೆ ಅರ್ಥ ಆಗದ ಸಂಗತಿಗಳು. ಯಾಕೆಂದರೆ ದೇವರಿಗೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಮನುಷ್ಯ ಜ್ಞಾನ ಉಳ್ಳವರು, ನಮ್ಮ ಜ್ಞಾನ ಲಿಮಿಟೆಡ್ ಅಂತ ಹೇಳ್ತೇವೆ, ಒಂದು ಹಂತದವರೆಗೆ ಮಾತ್ರ. ಆದರೆ ದೇವರಿಗೆ ಇದೆಲ್ಲ ಸಾಧ್ಯ. ಆ 3 ವ್ಯಕ್ತಿತ್ವವು ಒಂದೇ, ಅವರು 3 ಕೂಡ ದೇವರಾಗಿದ್ದಾರೆ. ಪವಿತ್ರಾತ್ಮನು ಕೂಡ ದೇವರು, ದೈವತ್ವವನ್ನು ಹೊಂದಿದವನು.
ದೇವರಲ್ಲಿದ್ದವನೇ ಅವರು ಮೂವರು ತ್ರಯೇಕ ದೇವರಂತ ನಾವು ಹೇಳ್ತೇವೆ. ಆದ್ದರಿಂದ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪವಿತ್ರಾತ್ಮನು ಕೂಡ ಒಂದು ವ್ಯಕ್ತಿತ್ವ. ಆದ್ದರಿಂದ ಒಂದು ವಸ್ತು ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಬಂತು, ಸ್ವಲ್ಪ ಪ್ರಮಾಣದಲ್ಲಿ ಹೋಯ್ತು ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯನ್ನು ನಾವು ಪ್ರಮಾಣದಲ್ಲಿ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಆತನು ನಮ್ಮಲ್ಲಿ ಸಂಪೂರ್ಣವಾಗಿ ನಮ್ಮಲ್ಲಿದ್ದಾನೆ. ಈಗ ಆತನಿಂದ ನಾವು ನಡೆಸಲ್ಪಡುವವರಾಗಿದ್ದೇವಾ ಎಂಬ ಪ್ರಶ್ನೆ. ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ ಅಥವಾ ಇಲ್ಲವೋ ಎಂಬ ಪ್ರಶ್ನೆ ಅಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಉಂಟು. ನಾವು ಕ್ರಿಸ್ತನನ್ನು ನಂಬಿದಾಗ ನೋಡಿ, ಅಲ್ಲಿ 13ನೇ ವಾಕ್ಯ ಏನು ಹೇಳ್ತದೆ? ನಾವು ರಕ್ಷಣೆ ಎಂಬ ವಿಷಯವಾದ ಸುವಾರ್ತೆಯನ್ನು ಕೇಳಿದಾಗ ನಂಬಿಕೆ ಇಟ್ಟವರಾದ ನಾವು ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಅಂತ ಬರೆದಿದೆ. ಹೊಂದಿದ್ದೀರಿ ಒಂದು ಆಗಿದೆ. ಇದು ನಮಗೆ ದೇವರು ಪವಿತ್ರಾತ್ಮನ ಕೊಡಲ್ಪಟ್ಟಿದ್ದಾನೆ, ಆದರೆ ನಮಗೆ ಗೊತ್ತಿಲ್ಲ ನಮ್ಮಲ್ಲಿ ಪವಿತ್ರಾತ್ಮನಿದೆ ಅಂತ. ಆದ್ದರಿಂದ ಇದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆತನು ಒಬ್ಬ ವ್ಯಕ್ತಿ, ಅದನ್ನು ಸಂಪೂರ್ಣವಾಗಿ ನಮ್ಮಲ್ಲಿದ್ದಾನೆ. ಈಗ ಪ್ರಶ್ನೆ ಅಂದರೆ ಆತನಿಂದ ನಾವು ನಡೆಸಲ್ಪಡುವವರಾಗಿದ್ದೇವ. ಈಗ ಅದಕ್ಕೆ ಸಂಬಂಧಪಟ್ಟು ನಾವು ಯೋಹಾನನ ಸುವಾರ್ತೆಯಲ್ಲಿ ನೀವು ತಂದೆ ದೇವರಿಗೆ ಕೇಳಿರಿ, ಆತನು ನಿಮಗೆ ಇನ್ನೂ ಹೆಚ್ಚು ಪವಿತ್ರಾತ್ಮನನ್ನು ಕೊಡುವುದಿಲ್ಲವೇ ಅಂತ ವಾಕ್ಯ ಉಂಟು. ಈಗ ಪವಿತ್ರಾತ್ಮನ ಹೆಚ್ಚೆಂದರೆ ಏನು? ನಾವು ಹೆಚ್ಚು ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗುವಂತೆ ಅದು ನಾವು ಪ್ರಾರ್ಥನೆ ಮಾಡಬೇಕು. ನಾವು ಎಷ್ಟು ದೇವರಲ್ಲಿ ಬೇಡಿಕೊಳ್ತೇವೋ ಮತ್ತು ಪವಿತ್ರಾತ್ಮನಿಗೆ ವಿರುದ್ಧವಾದ ಸಂಗತಿಗಳು ನಮ್ಮಲ್ಲಿ ಎಷ್ಟಿವೆ ಅದನ್ನು ಗುರುತಿಸಿ ನಾವು ದೇವರಲ್ಲಿ ಮೊರೆ ಇಟ್ಟಾಗ ಆ ಸಂಗತಿಗಳು ನಮ್ಮಿಂದ ದೂರ ಆದಾಗ ನಮ್ಮನ್ನು ಹೆಚ್ಚು ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡುವವರಾಗ್ತೇವೆ. ನಾವು ವಾಕ್ಯದ ಜ್ಞಾನವನ್ನು ಹೊಂದುತ್ತಾ ಹೋಗುವಾಗ ನಮಗೆ ತಿಳಿಯುತ್ತದೆ ನಾವು ಪವಿತ್ರಾತ್ಮನಿಗೆ ವಿರುದ್ಧವಾದ ಎಂಥ ಸಂಗತಿಗಳು ನಮ್ಮಲ್ಲಿವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ವರಗಳು ಮತ್ತು ಸೈತಾನಿಗೆ ಸಂಬಂಧಪಟ್ಟ ವಿಷಯಗಳು, ಗುಣಗಳು ಯಾವುದಂತ ನಾವು ಅಲ್ಲಿ ನೋಡ್ತೇವೆ. ಸುಳ್ಳು ಹೇಳುವುದು, ವ್ಯಭಿಚಾರ, ಬಂಡುತನ, ಇದೆಲ್ಲ ಸೈತಾನಿಗೆ ಸಂಬಂಧಪಟ್ಟ. ಪವಿತ್ರಾತ್ಮ ಪ್ರೀತಿ, ನಂಬಿಕೆ, ಕ್ಷಮಿಸುವಿಕೆ, ಇದೆಲ್ಲ ಪವಿತ್ರಾತ್ಮನೇ ಸಂಬಂಧ. ಯಾವಾಗ ನಾವು ಸೈತಾನಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ದೂರ ಮಾಡ್ತೇವೋ ಆಗ ನಮ್ಮನ್ನು ಪವಿತ್ರಾತ್ಮನು ಹೆಚ್ಚು ತನ್ನ ಪ್ರಸನ್ನತೆಯಲ್ಲಿ ನಡೆಸುತ್ತಾನೆ. ಇದು ಮಾತ್ರ ನಾವು ತಿಳ್ಕೊಳ್ಬೇಕಾದ ಸಂಗತಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದು, ಇಲ್ಲಿ ನಾವು 6 ಆಶೀರ್ವಾದಗಳನ್ನು ನೋಡ್ತೇವೆ. ಇಲ್ಲಿ ಈಗ ಪವಿತ್ರಾತ್ಮನ ಮೂಲಕ ನಾವು 6 ಆಶೀರ್ವಾದಗಳನ್ನು ನೋಡ್ತೇವೆ. ಅದರಲ್ಲಿ ನಾವು 3 ರೀತಿಯ 3 ಗುಂಪುಗಳಲ್ಲಿದೆ. ಮೊದಲನೇದಾಗಿ ನಾವು ಸುವಾರ್ತೆಯನ್ನು ಕೇಳುವುದು. ಎರಡನೇದ್ದು ನಾವು ನಂಬುವುದು. ಮೂರನೇದ್ದು ನಾವು ಮುದ್ರೆ ಹಾಕಿಸಲ್ಪಡುವುದು. ಈ 3 ರೀತಿಯ ಆಶೀರ್ವಾದಗಳಿವೆ. ಅದನ್ನು ನಾವು ಒಂದೊಂದಾಗಿ ನೋಡೋಣ. ಮೊದಲು ನೋಡಿ, ನಾವು ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗಿ 5ನೇ ಅಧ್ಯಾಯ 19ನೇ ವಾಕ್ಯ ನೋಡಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ. ಆದರೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ. ನೋಡಿ, ಪವಿತ್ರಾತ್ಮ ಭರಿತರಾಗಿ ಇಲ್ಲಿ ಬರೆದಿದೆ. ನೀವು ಅಲ್ಲಿ ಮುಂದೆ ನೋಡಿದರೆ, ಆ ಇಡೀ ಅಧ್ಯಾಯ ನೋಡಿದರೆ, ಸ್ತ್ರೀಯರು ಯಾವ ರೀತಿ ನಡ್ಕೊಳ್ಬೇಕು, ಗಂಡನು ಯಾವ ರೀತಿ ನಡ್ಕೊಳ್ಬೇಕು, ಮಕ್ಕಳು ಯಾವ ರೀತಿ ನಡ್ಕೊಳ್ಬೇಕು, ಸಭೆಯಲ್ಲಿ ಯಾವುದು, ಇದನ್ನೆಲ್ಲ ಬರೆದಿದೆ. ಇದೇ ಸಂಗತಿಗಳು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನೀವು 3ನೇ ಅಧ್ಯಾಯದಲ್ಲಿ ನೋಡಿ, ಅದು ಕೂಡ ಅಲ್ಲಿ ಕೂಡ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ 16ನೇ ವಾಕ್ಯ ನೋಡಿ. ಇಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧವಾಗಿರಲಿ, ಸಮೃದ್ಧವಾಗಿ ವಾಸಿಸಲಿ ಅಂತ ಬರೆದಿದೆ ಅಲ್ಲಿ ನೋಡಿ. ಅಂದರೆ ಅಲ್ಲಿ ಕೂಡ ನಾವು ಯಾವಾಗ ಪವಿತ್ರಾತ್ಮನಿಂದ ಭರಿತರಾಗ್ತೀವ ಅದೇ ರೀತಿ ವಾಕ್ಯದಿಂದ ಬರೀತಾರದ್ದು. ಇದು ಎರಡೂ ಕೂಡ ಒಂದೇ ಕಾರ್ಯ. ಮತ್ತು ಅಲ್ಲಿ ಸಂಬಂಧಪಟ್ಟ ಇಡೀ ಅಧ್ಯಾಯದಲ್ಲಿ ನೀವು ನೋಡಿದರೆ ಅದೇ ಕಾರ್ಯಗಳು ಬರೆಯಲ್ಪಟ್ಟಿವೆ, ವಿಷಯಗಳು ಬರೆಯಲ್ಪಟ್ಟಿವೆ. ಅಂದರೆ ನಾವು ವಾಕ್ಯದಿಂದ ತುಂಬಿಸಲ್ಪಡುವುದು ಮತ್ತು
ಅದಕ್ಕಾಗಿ ಒಬ್ಬ ಸೇವಕರು ಹೇಳ್ತಾರೆ, ಪವಿತ್ರಾತ್ಮನೆಂದರೆ ಒಂದು ರೈಲು ಬಂಡಿ ಮತ್ತು ವಾಕ್ಯ ಎಂಬ ಹಳಿಯ ಮೇಲೆ ನಡೆಯುವ ರೈಲು ಬಂಡಿ. ವಾಕ್ಯ ಇಲ್ಲದೆ ಆ ಬಂಡಿ, ರೈಲು ಬಂಡಿ ಬೇರೆ ಬೇರೆ ಪವಿತ್ರಾತ್ಮನು ಬೇರೆ ಸಂಗತಿಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ, ನಡೀಲಿಕ್ಕೆ ಸಾಧ್ಯ ಇಲ್ಲ. ಖಾಲಿ ಆ ವಾಕ್ಯ ಎಂಬ ಹಳೆಗಳ ಮೇಲೆ ಮಾತ್ರ ಆ ರೈಲು ಬಂಡಿ ನಡೀತದೆ. ಅಷ್ಟು ಗೌರವವಾದ ಸಂಬಂಧ ಅಲ್ಲಿದೆ. ಈಗ ಮೊದಲನೆಯ ನಾವು ಆಶೀರ್ವಾದ ನೋಡೋಣ. ಇದು ಯಾವಾಗ ನಾವು ಸುವಾರ್ತೆಯನ್ನು ಕೇಳಿದಾಗ. ಈಗ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ, ನಮಗೆ ಸಾರಲ್ಪಟ್ಟು ಸುವಾರ್ತೆಯನ್ನು ಕೇಳಿದಾಗ ನಾವು ನಂಬಿಕೆ ಇಡ್ತೇವೆ ಅಂತ ಹೇಳಿ. ಮೊದಲು ಸುವಾರ್ತೆ ಸಾರಲ್ಪಟ್ಟಾಗ, ಈಗ ನಮಗೆ ಮೊದಲು ಸುವಾರ್ತೆ ಸಾರಲ್ಪಟ್ಟಾಗ ನಮ್ಮಲ್ಲಿ ಪವಿತ್ರಾತ್ಮನು ಮಾಡುವ ಒಂದು ಆಶೀರ್ವಾದ ಕಾರ್ಯ ಏನೆಂದರೆ, ನಮಗೆ ಒಂದು ಅಪರಾಧ ನಿರ್ಣಯದ ಸ್ವಭಾವವನ್ನು ಉಂಟು ಮಾಡುತ್ತಾನೆ. ಇಂಗ್ಲೀಷಲ್ಲಿ ಅದಕ್ಕೆ ಕನ್ವಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಹೌದು, ನಮಗೆ ಆ ಸುವಾರ್ತೆಯು ಸಾರಲ್ಪಟ್ಟಾಗ ಮೊದಲು ನಮಗೆ ಏನು ಉಂಟಾಗ್ತದೆ, ನಾನು ಒಬ್ಬ ಪಾಪಿ ಎಂಬ ಅರಿಕೆ ನಮ್ಮಲ್ಲಿ ಹುಟ್ಟಿಸುತ್ತಾನೆ ಪವಿತ್ರಾತ್ಮ. ಇಲ್ಲದಿದ್ದರೆ ನಮಗೆ ರಕ್ಷಕನ ಅಗತ್ಯ ಇಲ್ಲ. ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಬೇಕಾದರೆ ನೋಡಿ, ಒಂದು ತಿಮೋತಿಯನಿಗೆ ಬರೆದ ಪತ್ರಿಕೆ ನೋಡಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ಮೊದಲನೇ ಅಧ್ಯಾಯ 15-17 ವಾಕ್ಯ ನೋಡಿ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕವಾದದ್ದು, ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಇದೆ ಅಂತ ಹೇಳಿ. ಇಲ್ಲಿ ಪೌಲನು ತಿಮೋತಿಯನಿಗೆ ಬರೆಯುವಾಗ ಏನು ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ, ನೀತಿವಂತರಿಗೋಸ್ಕರ ಬಂದದ್ದಲ್ಲ. ಯಾವಾಗ ನಮ್ಮಲ್ಲಿ ಆ ಕನ್ವಿಕ್ಷನ್, ಅಂದರೆ ನಾವು ಪಾಪಿಗಳೆಂಬ ಅರಿಕೆ ಉಂಟಾಗ್ತದೋ ಆವಾಗ ಮಾತ್ರ ನಮಗೆ ಒಬ್ಬ ರಕ್ಷಕನ ಅಗತ್ಯತೆ ಕಂಡು ಬರುತ್ತದೆ, ಬಹಳ ಅಗತ್ಯವಾಗಿ. ನೋಡಿ, ನಾವು ಪ್ರತಿಯೊಬ್ಬರು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಮೊದಲ ಕಾರಣ ಇದು, ನಾವು ಪಾಪಿಗಳೆಂಬ ಅರಿಕೆ ಮಾಡಲಿಕ್ಕೆ. ಅವನು ಪಾಪಿಗಳಿಗೋಸ್ಕರ ಲೋಕಕ್ಕೆ ಬಂದನು, ಭಕ್ತಿಹೀನರಿಗೋಸ್ಕರ ಈ ಲೋಕಕ್ಕೆ ಬಂದನಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಭಕ್ತರಿಗೋಸ್ಕರ ಬಂದದ್ದಂತ ಬರೆದಿಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ಮೊದಲು ನಮಗೆ ನೋಡಿ, ಸುವಾರ್ತೆ ಎಷ್ಟೋ ಜನರಿಗೆ ಸಾರಲ್ಪಟ್ಟಿದೆ. ಎಷ್ಟು ಜನರು ಸಾರಲ್ಪಟ್ಟು ಯಾರಿಗೂ ಕೂಡ ಆ ಪಾಪದ ಅರಿಕೆ ಉಂಟಾಗಲಿಲ್ಲ, ಅವರು ಕ್ರಿಸ್ತನನ್ನು ಅಂಗೀಕರಿಸುವುದಿಲ್ಲ. ಒಬ್ಬ ವ್ಯಕ್ತಿ ರೋಗಿ, ತನಗೆ ರೋಗ ಇದೆ ಎಂಬ ಅರಿಕೆ ಉಂಟಾದಾಗ ಮಾತ್ರ ಅವನಿಗೆ ವೈದ್ಯನ ಅಗತ್ಯ ಕಂಡು ಬರುತ್ತದೆ. ಬೇಕಾದರೆ ನೀವು ಮಾರ್ಕನ ಸುವಾರ್ತೆಯಲ್ಲಿ ನೋಡಿ, ಅದಕ್ಕೆ ಒಂದು ವಾಕ್ಯ ನಾವು ಮಾರ್ಕನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯ 17ನೇ ವಾಕ್ಯ ನಾವು ನೋಡೋಣ. ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಎಂದನು. ಯೇಸು ತನ್ನ ಸ್ವಂತ ಮಾತುಗಳಿಂದ. ಆರೋಗ್ಯ ಇದ್ದವನಿಗೆ ವೈದ್ಯನ ಅಧಿಕಾರ ಅಗತ್ಯ ಇಲ್ಲ. ನಾನು ಕ್ಷೇಮ ಇದ್ದವರಿಗೆ ವೈದ್ಯನ ಅಧಿಕಾರ. ನಾನು ಯಾರಿಗೆ? ನೀತಿವಂತರನ್ನಲ್ಲ, ಪಾಪಿಗಳನ್ನು ಕರೆಯೋದಕ್ಕೆ ಬಂದನಂತ ಯೇಸು ಹೇಳ್ತಾರೆ. ಆದ್ದರಿಂದ ಮೊದಲು ಈ ಒಂದು ಬಹಳ ಅದ್ಭುತವಾದ ಆಶೀರ್ವಾದ ನಮಗೆ. ಯಾಕೆಂದರೆ ನಾವು ಅಲ್ಲಿಂದ ನಮ್ಮನ್ನು ಕ್ರಿಸ್ತನನ್ನು ನಾವು ಸ್ವೀಕರಿಸಲಿಕ್ಕೆ ಮುಖ್ಯವಾದ ಕಾರಣ ಆಯಿತು. ಅಲ್ಲಿ ನಾವು ಕ್ರಿಸ್ತನನ್ನು ಸ್ವೀಕರಿಸಿದೆವು. ಈಗ 2ನೇ ಆಶೀರ್ವಾದ, ನಾವು ನಂಬಿಕೆ ಇಟ್ಟೆವು. ಇದು ನಂಬಿಕೆಗೆ ಸಂಬಂಧಪಟ್ಟ ಆಶೀರ್ವಾದ. ಈಗ ಎಷ್ಟೋ ಜನರಿಗೆ ಸುವಾರ್ತೆ ಸಾರಲ್ಪಟ್ಟಿದೆ, ಆದರೆ ದೇವರು ನಮ್ಮನ್ನು ಆರಿಸಿಕೊಂಡದ್ದರಿಂದ ನಮ್ಮನ್ನು ಸುವಾರ್ತೆ ನಮಗೆ ಸಾರಲ್ಪಟ್ಟಾಗ ನಾವು ಅದನ್ನು ನಂಬುವಂತೆ ಮಾಡಿದ. ಇದು ದೇವರು ಪವಿತ್ರಾತ್ಮನ ಮೂಲಕ ಮಾಡಿದ ಆಶೀರ್ವಾದ ಆಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟು ನಾವು ಒಂದು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನೋಡೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ ನೋಡಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ನೋಡಿ, ಯಾರ್ಯಾರನ್ನು ಆತನು ಅಂಗೀಕರಿಸಿದರೋ, ಕ್ರಿಸ್ತನು ಸುವಾರ್ತೆ ಸಾರಲ್ಪಟ್ಟಾಗ ನಂಬಿಕೆ ಇಟ್ಟರೋ,
ಅಂದರೆ ನಾವು ಅಂಗೀಕರಿಸಿದೆವು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನಂತ ನಾವು ಬರೀತೀವಿ. ನಾವು ವಾಕ್ಯದಲ್ಲಿ ನೋಡ್ತೇವೆ ದೇವರ ಮಕ್ಕಳಾಗುವ ಬಳಿಕೆ. ಅದೇ ರೀತಿಯಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಾಕ್ಯ ನೋಡ್ತೇವೆ. ಅದು ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರು ನಮಗೆ ಒಂದು ಕೃಪೆಯಿಂದ ನಮಗೆ ಕೊಡಲ್ಪಟ್ಟ ಒಂದು ಆಶೀರ್ವಾದ, ರಕ್ಷಣೆ ಅಂತ ನಾವು ನೋಡ್ತೇವೆ ಸ್ಪಷ್ಟವಾಗಿ. ರಕ್ಷಣೆಯ ವಿಷಯದಲ್ಲಿ ಅದು ಯಾವ ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಅನೇಕ ಜನರು ಇವತ್ತು ರಕ್ಷಣೆಯನ್ನು ನಾವು ಪುಣ್ಯಕ್ರಿಯೆಗಳ ಮೂಲಕ ಸಂಪಾದಿಸಬೇಕಂತ ಆಲೋಚನೆಯಲ್ಲಿದ್ದಾರೆ. ಅದು ಅವರು ಎಲ್ಲರೂ ಇಸ್ರೇಲರಿಗೆ ಸಂಬಂಧಪಟ್ಟವರು. ಇಸ್ರೇಲರು ಕೂಡ ತಮ್ಮ ಸ್ವಂತ ಬಲದಿಂದ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕಂತ ಪ್ರಯತ್ನ ಪಟ್ಟವರು. ಅದನ್ನು ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾನೆ. ಯಾಕೆಂದರೆ ಪೌಲನು ಕೂಡ ಇಸ್ರಾಯೇಲನಾಗಿದ್ದನು. ಅವರು ತನ್ನ ವಿಷಯದಲ್ಲಿ ಅವರು ರಕ್ಷಣೆ ಹೊಂದಬೇಕೆಂಬ ದೊಡ್ಡ ಆಸೆ ಮತ್ತು ಆಕಾಂಕ್ಷೆ ಅವನಲ್ಲಿತ್ತು. ಅದಕ್ಕಾಗಿ ಅವರ ವಿಷಯದಲ್ಲಿ ಅಲ್ಲಿ ಬರೀತಾನೆ ಏನು, ಅವರು ತಮ್ಮ ಸ್ವಂತ ಬಲದಿಂದ ರಕ್ಷಣೆಯನ್ನು ಸಂಪಾದಿಸಬೇಕೆಂದ ಪ್ರಯತ್ನ ಪಟ್ಟಿದ್ದರಿಂದ ಅವರು ಬಿದ್ದು ಹೋದರು ಅಂತ ಬರೆಯಲ್ಪಟ್ಟಿದೆ. ಆದರೆ ನಾವಾದರೂ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದ್ದರಿಂದ ದೇವರೇ ನಮ್ಮನ್ನು ಆರಿಸಿಕೊಂಡು, ಜಗದುತ್ಪತ್ತಿಗೆ ಮೊದಲೇ ನಮ್ಮನ್ನು ಆರಿಸಿಕೊಂಡನು. ಆದ್ದರಿಂದ ನಾವು ಆತನ ಮೇಲೆ ರಕ್ಷಣೆ ಇಟ್ಟೆವು. ಈಗ ಇಲ್ಲಿ ನಂಬಿಕೆಯ ಈ 2ನೆಯ ಆಶೀರ್ವಾದದಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ನಾವು ನಂಬಿಕೆ ಇಟ್ಟಾಗ ನಮಗೆ ಯಾವ್ಯಾವ ಆಶೀರ್ವಾದಗಳು ಉಂಟಾಗ್ತವೆ. ಮೊದಲನೇ ಆಶೀರ್ವಾದ, ನಮ್ಮಲ್ಲಿ ನೂತನ ಸ್ವಭಾವ. ದೇವರು ನಮ್ಮನ್ನು ನೂತನ ಸ್ವಭಾವವನ್ನು ನಮ್ಮಲ್ಲಿ ರೂಪಿಸುತ್ತಾನೆ. ಇದಕ್ಕೆ ನಾವು ತೀತನ ಪತ್ರಿಕೆಗೆ ಹೋಗೋಣ. ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ತೀತನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ಥಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನೋಡಿ, ನೂತನ ಸ್ವಭಾವವನ್ನು ಉಂಟು ಮಾಡುವ ಮೂಲಕ. ಅದೇ ರೀತಿಯಾಗಿ ಪೌಲನೇ ಹೇಳ್ತಾನೆ, ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ನಂತರ ನಾವು ದಿನ ನೂತನವಾಗುತ್ತಾ ಇದ್ದೇವೆ. ನೋಡಿ, ಇಲ್ಲಿ ಭಾಳ ಅನೇಕ ಗೊಂದಲ ಕಾರಣ ಏನೆಂದರೆ, ಪ್ರತಿಯೊಬ್ಬರು ಏನು ಯೋಚಿಸ್ತಾರೆ ಅಂದರೆ, ಪವಿತ್ರಾತ್ಮನ ಅಭಿಷೇಕ ಉಂಟಾದಾಗ ಅವರು ಒಂದೇ ಸಾರಿ ಸಂಪೂರ್ಣವಾಗಿ ಮಾರ್ಪಡ್ತಾರೆ ಅಂತ ಯೋಚಿಸ್ತಾರೆ. ನೂತನ ಸ್ವಭಾವ ಹೊಂದಿದವರು ಅದರ ನಂತರ ಯಾವುದೇ ಪಾಪ ಮಾಡೋದಿಲ್ಲ ಅಂತ ಯೋಚಿಸ್ತಾರೆ. ಇದು ತಪ್ಪು ಕಲ್ಪನೆ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಖಂಡಿತ ನೂತನ ಸ್ವಭಾವವನ್ನು ಹೊಂದಿದ್ದೇವೆ, ಆದರೆ ಅದು ದಿನದಿಂದ ದಿನ ನೂತನ ಆಗ್ತಾ ಇದೆ. ಹೇಗೆ? ನಾವು ವಾಕ್ಯದ ಜ್ಞಾನದಲ್ಲಿ ಬೆಳೆದಾಗ ನಮ್ಮಲ್ಲಿ ಸ್ವಭಾವವು ನೂತನವಾಗ್ತಾ ಹೋಗ್ತದೆ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಏನು ನೋಡ್ತೇವೆ, ವಾಕ್ಯದ ಜ್ಞಾನವನ್ನು ಹೊಂದುವುದು ಎಷ್ಟು ಅಗತ್ಯ ಅಂತ. ಅದಕ್ಕಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ಮತ್ತು ವಾಕ್ಯದಿಂದ ತುಂಬಿಸಲ್ಪಡುವುದು ಒಂದೇ ಕ್ರಿಯೆ ಅಂತ ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಅದನ್ನು ತಾವು ತಿಳ್ಕೊಳ್ಬೇಕು. ಮೊದಲನೇದಾಗಿ ನಾವು ನೂತನ ಸ್ವಭಾವವನ್ನು ಹೊಂದಿದೆ. ಅದಕ್ಕಾಗಿ ಯೇಸು ನಿಕೋದೇಮನಿಗೆ ಏನು ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆ. ಅವನು ದೊಡ್ಡ ಪರಿಸೆಯನು, ಅವನು ಶಾಸ್ತ್ರಿ, ಈ ಧರ್ಮಶಾಸ್ತ್ರದ ಬೋಧಕನು ಅವನಿಗೆ. ಆದರೆ ಆ ವ್ಯಕ್ತಿಗೂ ಕೂಡ ಆಗ್ತಿರಲಿಲ್ಲ. ಯಾಕೆ? ದೇವರಿಂದ ಆರಿಸಿಕೊಂಡವರಲ್ಲ. ಆದ್ದರಿಂದ ಈ ನೂತನ ಸ್ವಭಾವವು ದೇವರು ನಮ್ಮಲ್ಲಿ ಹುಟ್ಟಿಸಬೇಕು. ಎರಡನೇದ್ದು, ನಮ್ಮಲ್ಲಿ ಪವಿತ್ರ ಆತ್ಮನು ವಾಸ ಮಾಡ್ತಾನೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಮುದ್ರೆ ಹಾಕಲ್ಪಟ್ಟವ್ರು ನಾವು ಯಾವಾಗ ಕ್ರಿಸ್ತನನ್ನು ನಾವು ಸ್ವೀಕರಿಸಿದಾಗಲೇ ಈಗ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡಿರ್ತಾನೆ. ಅದಕ್ಕೆ ನಾವು 1 ಕೊರಿಂಥ 6:19 ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದು ಅಂತ. ದೇವರಿಂದ ದೊರಕಿ ನಿಮ್ಮೊಳಗೆ, ಅಂದರೆ ನಮ್ಮೊಳಗೆ, ವಿಶ್ವಾಸಿಗಳ ಒಳಗೆ ವಾಸ ಮಾಡುವ ಪವಿತ್ರ ಆತ್ಮನಿಗೆ ನಾವು ಗರ್ಭಗುಡಿಯಾಗಿದೆ. ಅಂದರೆ ಎರಡನೇದ್ದು ಆಶೀರ್ವಾದ ಏನು? ಆತನು ನಮ್ಮೊಳಗೆ ವಾಸ ಮಾಡುವವನಾಗಿದ್ದ. ಅದರಿಂದ ಈ ಹೊಸ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಯಾವುದೇ ಮಂಜೂಷದಲ್ಲಿ ಅಥವಾ ಮಹಾಪರಿಶುದ್ಧ ಸ್ಥಳದಲ್ಲಿ ಮಾತ್ರ ಅಲ್ಲ, ಅಥವಾ ಆಲಯದಲ್ಲಿ ಅಲ್ಲ, ಇವತ್ತು ಈಗ ಆತನು ನಮ್ಮಲ್ಲೇ ಇದ್ದಾನೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇದು ಈ ಎಲ್ಲ ವಾಕ್ಯಗಳ ಮೂಲಕ ನಮ್ಮ
ನಮ್ಮ ಜ್ಞಾನದಲ್ಲಿ ವಾಕ್ಯದ ಜ್ಞಾನವನ್ನು ಬೆಳೆಸಿಕೊಂಡು ಬಂದಾಗ ಮಾತ್ರ ದೇವರು ನಮ್ಮಲ್ಲಿ ಹೆಚ್ಚು ಪವಿತ್ರಾತ್ಮನ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಎರಡನೇದು, ಪವಿತ್ರಾತ್ಮನು ನಮ್ಮಲ್ಲೇ ವಾಸ ಮಾಡುವವನಾಗಿದ್ದಾನೆ. ಮೂರನೆಯದ್ದು, ನಾವು ಪವಿತ್ರಾತ್ಮನಿಂದ ದೀಕ್ಷಾಸ್ಥಾನ ಹೊಂದಿದವರಾಗಿದ್ದೇವೆ. ಪವಿತ್ರಾತ್ಮನ ದೀಕ್ಷಾಸ್ಥಾನ. ಈಗ ಅದಕ್ಕೆ ನಾವು 1 ಕೊರಿಂಥ 12:13 ನಾವು ನೋಡಿದರೆ ನಮಗೆ ತಿಳಿಯುತ್ತದೆ. ಕೊರಿಂಥರು ಬರೆದ ಪತ್ರಿಕೆ 12ನೇ 13ನೇ ವಾಕ್ಯ. ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು. ಒಂದೇ ಅಂದರೆ ಪವಿತ್ರಾತ್ಮನ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು. ದೀಕ್ಷಾಸ್ಥಾನ ಅಂದರೆ ನೀರಿನ ದೀಕ್ಷಾಸ್ಥಾನ ಅಲ್ಲ ಇಲ್ಲಿ. ಆದರೆ ಸಾಂಕೇತಿಕವಾಗಿ ನಾವು ನೀರಿನ ದೀಕ್ಷಾಸ್ಥಾನ ಮಾಡಿದಾಗ ನಾವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ್ದೇವೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಇದು ಏನು, ಪವಿತ್ರಾತ್ಮನ ದೀಕ್ಷಾಸ್ಥಾನ ನಮಗೆ ಮಾಡಲ್ಪಟ್ಟಿದ್ದು. ನಾವು 3 ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ, ನಂಬಿಕೆಯ ಮೂಲಕ ನಮಗೆ ಉಂಟಾದ ಪವಿತ್ರಾತ್ಮನ 3 ಆಶೀರ್ವಾದ. ಈಗ ನಾವು ಕೊನೆಯದ ಭಾಗಕ್ಕೆ ಬರೋಣ. ಇದು ಸೀಲ್ಡ್, ಮುದ್ರೆ ಹಾಕಲ್ಪಟ್ಟೆವು. ನೋಡಿ, ಅಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಏನು, ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟೆವು. ನೋಡಿ, ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈಗ ಮುದ್ರೆ ಹಾಕಲ್ಪಟ್ಟಂದರೆ ನಿಮಗೆ ಸ್ವಲ್ಪ ಲೌಕಿಕ ರೀತಿಯ ವಿವರಣೆ ಕೊಡಲಿಕ್ಕೆ ನಾನು ಹೇಳ್ಬೋದು. ನಮ್ಮಲ್ಲಿ ಒಂದು ಟಪಾಲು ಬರ್ತದೆ, ಅದಕ್ಕೆ ಒಂದು ಸೀಲ್ ಹಾಕ್ತಾರೆ. ಈಗ ಅದು ಯಾಕೆ, ಯಾರು ಅದರಲ್ಲಿ ಒಳಗೆ ಏನಿದಿತ್ತ ಓಪನ್ ಮಾಡಿ ತಿಳ್ಕೊಳ್ಬಾರ್ದು. ಖಾಲಿ ಅದನ್ನು ಕಳುಹಿಸಿದಾತನು ಮತ್ತು ಯಾರು ಕೊನೆಯ ಅದನ್ನು ಸ್ವೀಕರಿಸುವವನು ಯಾರಿದ್ದಾನೆ, ಅವರು ಇಬ್ಬರಿಗೆ ಮಾತ್ರ ಆ ಮುದ್ರೆಯ ಮೇಲೆ ಅಧಿಕಾರ ಇರ್ತದೆ. ನಾವು ಮತದಾನ ಪೆಟ್ಟಿಗೆ ನೋಡ್ತೇವೆ, ಅದರ ಮೇಲೆ ಮುದ್ರೆ ಹಾಕಲ್ಪಡ್ತದೆ. ಯಾಕೆ, ಆ ಮತದಾನ ಮಾಡಿಸಿಕೊಂಡ ಅಧಿಕಾರಿ ಮುದ್ರೆ ಹಾಕಿದ ಮೇಲೆ ಅಲ್ಲಿ ಎಣಿಕೆ ಮಾಡುವ ಅಧಿಕಾರಿಗೆ ಮಾತ್ರ ಅದನ್ನು ತೆರೆಯುವ ಅಧಿಕಾರ ಇದೆ, ಅದನ್ನು ದೃಢಪಡಿಸಲಿಕ್ಕೆ. ಅದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ನಮ್ಮ ಮೇಲೆ ಪವಿತ್ರಾತ್ಮನೆಂಬ ಮುದ್ರೆ ಹಾಕಿದ್ದಾನೆ. ಈಗ ಹಾಕಿದವನು ಯಾರು, ಆತನೇ. ಆ ಮುದ್ರೆಯನ್ನು ತೆಗೆಯುವವನು ಕೂಡ ಆತನೇ. ಈಗ ಯಾವಾಗ ತೆಗೀತದೆ ಎಂಬ ಪ್ರಶ್ನೆ ಇದು. ಕೊನೆಯ ಗಳಿಗೆಯಾಗಿ ಕೊನೆಯ ದಿವಸಗಳಲ್ಲಿ, ಅಂದರೆ ನಾವು ಮಹಿಮಾ ಹೊಂದುವುದು, ಅಥವಾ ನೋಡಿ, ನಾವು ಫಸ್ಟ್ ಜಸ್ಟಿಫಿಕೇಷನ್, ಸ್ಯಾಂಟಿಫಿಕೇಷನ್ ಆ್ಯಂಡ್ ಗ್ಲೋರಿಫಿಕೇಷನ್ ಅಂತ ಹೇಳ್ತೇವೆ. ಮೊದಲು ನಾವು ನೀತಿವಂತರು ಅಂತ ನಿರ್ಣಯಿಸಲ್ಪಟ್ಟರು, ನಂತರ ಪರಿಶುದ್ಧೀಕರಣ, ನೀತಿವಂತಿಕೆ, ಪರಿಶುದ್ಧೀಕರಣ ಮತ್ತು ಮಹಿಮೀಕರಣ. ಅಂದರೆ ನಾವು ದೇವರು ನಮ್ಮನ್ನು ಮಹಿಮೆಕರಿಸ್ತಾರೆ, ನಮ್ಮನ್ನು ರೂಪಾಂತರಪಡಿಸ್ತಾರೆ. ಅದು ಕೊನೆಗೆ ಅಲ್ಲಿಯ ತನಕ ಅಂತ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿದೆ. ಈಗ ಮುದ್ರೆ ಹಾಕಿಸಿಕೊಂಡವರು ಈಗ ಯಾವಾಗ ತನಕ ಮುದ್ರೆ ಹಾಕಲ್ಪಟ್ಟಿದೆ ಅಂತ ಹೇಳಿ ಅದಕ್ಕೆ ಒಂದು ವಾಕ್ಯ ನಾವು ನೋಡೋಣ. ಅಲ್ಲೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿ, ಮುಂದುವರಿದ ಭಾಗದಲ್ಲಿ 4ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಸ್ಪಷ್ಟವಾಗಿದೆ ಅದು ನಮಗೆ. 4ನೇ ಅಧ್ಯಾಯ 30ನೇ ವಾಕ್ಯ ನೋಡಿ. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವಾಗ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹಾಕಿದಿರಲ್ಲ, ದ ಡೇ ಆಫ್ ರಿಡಂಪ್ಷನ್, ಅಂದರೆ ಆ ವಿಮೋಚನೆ ಹೊಂದುವ ತನಕ ನಾವು ಮುದ್ರೆ ಹಾಕಲ್ಪಟ್ಟಿವಿ. ಯಾವಾಗ ಅದು ಮಹಿಮೀಕರಣ, ದೇವರು ನಮ್ಮನ್ನು ಮಹಿಮೆ ಪಡಿಸುವವರೆಗೆ ನಾವು ಅಲ್ಲಿಯ ತನಕ ಆ ಮುದ್ರೆ ಹಾಕಲ್ಪಟ್ಟಿದೆ. ಅದರಿಂದ ಯಾರು ಕೂಡ ನಾವು ಭಯಪಡುವ ಅಗತ್ಯ ಇಲ್ಲ. ಪವಿತ್ರಾತ್ಮನ ನಮ್ಮಿಂದ ಹೋಗ್ತಾನೆ, ನಾವು ಪಾಪ ಮಾಡಿದಾಗ ಪವಿತ್ರಾತ್ಮ ನಾವು ಕಳ್ಕೊಳ್ತೇವೆ, ನಾವು ಪವಿತ್ರಾತ್ಮ ಹೊಂದದಿದ್ದರೆ ಪರಲೋಕಕ್ಕೆ ಹೋಗುವುದಿಲ್ಲ. ಈ ಎಲ್ಲ ಬೋಧನೆಗಳು ಯಾವ ವಾಕ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಮುದ್ರೆ ಹಾಕಿ ಯಾವಾಗ ವಿಮೋಚನೆ ದಿನಕ್ಕಾಗಿ ಅಂತ, ಅಂದರೆ ರಿಡಂಪ್ಷನ್ ಅಂದರೆ ಇಲ್ಲಿ ಕೊನೆಯದು ನಮ್ಮನ್ನು ರೂಪಾಂತರಗೊಳಿಸುವವರೆಗೆ, ಅಲ್ಲಿ ತನಕ ಮುದ್ರೆ ಹಾಕಲ್ಪಟ್ಟನು. ಯಾರು ದೇವರು ಹಾಕಿದ್ದು ನಾವಲ್ಲ, ಅದು ಅಧಿಕಾರ ಕೂಡ ದೇವರಿಗೆ ಮಾತ್ರ, ಯಾರು ಬೇರೆಯವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ಬೇಕು, ಆ ಮುದ್ರೆಯು ನಮಗೆ ಹಾಕಲ್ಪಟ್ಟಿದ್ದು. ಈಗ ಈ ಮುದ್ರೆಯಲ್ಲಿ 3 ಸಂಗತಿಗಳನ್ನು ನಾವು ನೋಡ್ತೇವೆ. ಒಂದು ಅಥೆಂಟಿಕರಣ ಅಥವಾ ಅಥೆಂಟಿಫಿಕೇಶನ್, ಅಧಿಕಾರ. ಯಾರು, ದೇವರು ಆ ಅಧಿಕಾರವನ್ನು ಹೊಂದಿದ್ದಾರೆ. ಎರಡನೇದ್ದು ಅದಕ್ಕೆ ಅಧಿಕೃತತೆ ಅಥವಾ ಗ್ಯಾರಂಟಿ ಅಂತ ಹೇಳ್ತೇವೆ. ಅದು ಕೂಡ ಓನರ್ಶಿಪ್, ಯಜಮಾನಿಕೆ. ಯಾರು, ದೇವರು ಆ ಮುದ್ರೆಯ ಯಜಮಾನಿಕೆ ಹೊಂದಿದವರು. ಮತ್ತು ಈ ಪವಿತ್ರಾತ್ಮ ನಮಗೆ ದೇವರು ಯಾತಕ್ಕಾಗಿ ಕೊಟ್ಟದ್ದು, ಒಂದು ಗ್ಯಾರಂಟಿ.
ಒಂದು ಸೆಕ್ಯೂರಿಟಿ ಅಥವಾ ಗ್ಯಾರಂಟಿಯಾಗಿ ನಮಗೆ ಅದನ್ನು ನಾವು ನೋಡ್ತೇವೆ. ನೋಡಿ ಅಲ್ಲಿ ಎಫೆಸದವರಿಗೆ ರಕ್ಷಣೆಯ ದಿನಕ್ಕಾಗಿ ಬಾಧ್ಯತೆಗಾಗಿ, ನಮ್ಮ ಬಾಧ್ಯತೆಗಾಗಿ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗಾಗಿ ಸಂಚಕಾರವಾಗಿ ಕೊಡಲ್ಪಟ್ಟನು. ಅಂದರೆ ನಾವು ರಕ್ಷಣೆ ಹೊಂದಿದವರು ಎಂಬ ಒಂದು ಗ್ಯಾರಂಟಿ ನಮ್ಮಲ್ಲಿ ಉಂಟಾಗುವಂತೆ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾನೆ. ಅದಕ್ಕಾಗಿ ಮುದ್ರೆ ಹಾಕಲ್ಪಟ್ಟವರು ನಾವು. ಅದರಿಂದ ಯಾರು ಕೂಡ ನಾವು ಭಯಪಡುವ ಅಗತ್ಯ ಇಲ್ಲ. ಈ ಎಲ್ಲ ಸಂಗತಿಗಳನ್ನು ನಾವು ಬಹಳ ವಾಕ್ಯದ ಆಧಾರದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾವ ಗಲಿಬಿಲಿ ನಮ್ಮಲ್ಲಿ ಇರಬಾರದು. ಒಂದು, ನಾವು ಮೊದಲು ತಿಳ್ಕೊಳ್ಬೇಕು, ನಾವು ಕ್ರಿಸ್ತನನ್ನು ಸುವಾರ್ತೆ ನಮಗೆ ಸಾರಲ್ಪಟ್ಟಾಗ, ನಾವು ನಂಬಿದಾಗಲೇ ನಮಗೆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿತು. ನಾವು ಇದು ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡಿದ್ದೇವೆ. ಈಗ ಯಾವಾಗ ತನಕ ನಾವು ಎಫೆಸದವರಿಗೆ 4ನೇ ಅಧ್ಯಾಯ ಅಲ್ಲಿ 30ನೇ ವಾಕ್ಯದಲ್ಲಿ ನೋಡ್ತೀವಿ. ಯಾವಾಗ ತನಕ ರಿಡೆಂಪ್ಷನ್ ಅಂದರೆ ನಾವು ಬಿಡುಗಡೆ ಹೊಂದುವ ತನಕ, ಬಿಡುಗಡೆಗೆ ತನಕ ಅಂತ ನೋಡಿ. ದೇವರ ಪವಿತ್ರಾತ್ಮ ದುಃಖಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ, ಆ ಬಿಡುಗಡೆಯ ದಿನಕ್ಕಾಗಿ ಅಲ್ಲಿಯ ತನಕ ನಮಗೆ ಆ ಮುದ್ರೆ ನಮ್ಮಲ್ಲಿ ಇರ್ತಾನೆ. ಅಂದರೆ ಪವಿತ್ರಾತ್ಮ ನಮ್ಮಲ್ಲಿ ಸದಾ ಇರ್ತಾನೆ. ಆದರೆ ಇಲ್ಲಿ ಪೌಲನು ನೋಡಿ, ಪವಿತ್ರಾತ್ಮ ದುಃಖಿಸಬೇಡಿರಿ. ಯಾಕೆಂದರೆ ನಾವು ಪಾಪ ಮಾಡಿದಾಗ ಪವಿತ್ರಾತ್ಮನು ದುಃಖಿಸ್ತಾನೆ ನಮ್ಮಲ್ಲಿ. ಆಗ ಆತನು ನಮ್ಮನ್ನು ಹೆಚ್ಚು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗುವುದಿಲ್ಲ. ನಾವು ಪವಿತ್ರಾತ್ಮನ ಆಳ್ವಿಕೆಯಲ್ಲಿ ನಾವು ಗಟ್ಟಿಯಾಗಿ ನಡೆಯಲಿಕ್ಕೆ, ಆತನು ನಮ್ಮ ಮೇಲೆ ಸರಿಯಾಗಿ ಆಳ್ವಿಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ನಾವು ಪಾಪ ಮಾಡಿದಾಗ ಆತನನ್ನು ನೊಂದಿಸುವವರಾಗ್ತೇವೆ. ಆದ್ದರಿಂದ ಸ್ಪಷ್ಟವಾಗಿ ಇದನ್ನು ನಾವು ತಿಳ್ಕೊಳ್ಬೇಕು. ಆದರೆ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ, ಯಾಕೆಂದರೆ ಆತನು ಮುದ್ರೆ ಹಾಕಿಸಲ್ಪಟ್ಟನು. ಕೊನೆಯದಾಗಿ ನಾವು 6ನೆಯ ನಮ್ಮ ಆಶೀರ್ವಾದ ಪವಿತ್ರಾತ್ಮನಲ್ಲಿ ಏನಂದರೆ, ಇದು ನಮಗೆ ಸಂಚಕಾರವಾಗಿ ಕೊಡಲ್ಪಟ್ಟನು. ನಮಗೆ ಪವಿತ್ರಾತ್ಮನು ನಾವು ರಕ್ಷಣೆಗೆ ಒಂದು ಗ್ಯಾರಂಟಿ, ನಾವು ರಕ್ಷಣೆ ಹೊಂದಿದವರೆಂಬ ಒಂದು ದೃಢತೆಗೆ ನಮ್ಮಲ್ಲಿ ಮುದ್ರೆ ಹಾಕಿಸಲ್ಪಟ್ಟಿದ್ದಾನೆ. ಇದು 6ನೆಯ ಆಶೀರ್ವಾದವಾಗಿದೆ. ಅದರಿಂದ ಸ್ಪಷ್ಟವಾಗಿ ಈ ಸಂಗತಿಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ದೇವರ ವಾಕ್ಯದ ಆಧಾರದಲ್ಲಿ ದೇವರು ನಮ್ಮೊಂದಿಗೆ ಈ ಸಂಗತಿಗಳನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದ್ದಾರೆ. ನಾವು ಪ್ರತಿಯೊಬ್ಬರು ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟವರು ನಾವು. ಯಾಕೆಂದ್ರೆ ನಾವು ಕ್ರಿಸ್ತನನ್ನು ನಂಬಿದವರು. ಈಗ ಆ ನಂಬಿಕೆ ಎಂಥದ್ದಂತ ನಮಗೆ ಯಾರ ವಿಷಯದಲ್ಲಿ ಯಾವ ತೀರ್ಪು ಮಾಡಬೇಡ, ಅದನ್ನು ದೇವರೇ ನೋಡ್ತಾರೆ. ನಮಗೆ ನಮ್ಮದೇನು ಕೆಲಸ ಸುವಾರ್ತೆ ಸಾರು. ಅವರು ನಂಬಿದರೆ ಅವರಿಗೆ ವಾಕ್ಯದ ಧ್ಯಾನ ವಾಕ್ಯಗಳನ್ನು ಬೋಧಿಸು. ಉಳಿದ ಎಲ್ಲ ಸಂಗತಿಗಳು ನಮಗೆ ಯಾರ ವಿಷಯದಲ್ಲಿ ನ್ಯಾಯ ತೀರ್ಪು ಬೇಡ. ಅವರು ರಕ್ಷಣೆ ಹೊಂದಿದವರು, ಇವರು ರಕ್ಷಣೆ ಹೊಂದಿದವರು, ಅದೆಲ್ಲ ನಮಗೆ ಬೇಡ. ಅದು ದೇವರು ಮಾಡೋ ಕಾರ್ಯ. ಆದರೆ ಯಾವಾಗ ನಾವು ನಂಬಿದ್ದೇವೋ ಆಗ ನಮಗೆ ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟಿತ್ತು. ಮತ್ತು ಇದೊಂದು ಗ್ಯಾರಂಟಿಯಾಗಿ, ಒಂದು ದೃಢವಾದ, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬ ದೃಢತೆಯ ಖಾತ್ರಿಯಾಗಿದೆ. ಅದನ್ನು ನಾವು ಸ್ಪಷ್ಟವಾಗಿ ಈ 6 ಆಶೀರ್ವಾದಗಳನ್ನು ನಾವು ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನಿಂದ ಆಗುವ ಈ 6 ಆಶೀರ್ವಾದಗಳನ್ನು ನಾವು ನೋಡಿದೆವು. ದೇವರು ನಮ್ಮನ್ನು ಈ ಆಶೀರ್ವಾದಗಳ ಮೂಲಕ ನಮಗೆ ತನ್ನ ಮಕ್ಕಳಿಗೆ ಸಿಗುವ ಭಾಗ್ಯದ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಆದ್ದರಿಂದ ಯಾವ ಗೊಂದಲಗಳು ನಮ್ಮಲ್ಲಿ ಬೇಡ. ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ನಾವು ಪವಿತ್ರಾತ್ಮನ ಮುದ್ರೆ ಹಾಕಲ್ಪಟ್ಟವರು. ನಾವು ಯಾವತ್ತೂ ಪಾಪದ ನಿಮಿತ್ತ ಪವಿತ್ರಾತ್ಮ ನೊಂದಿಸುವುದು ಬೇಡ. ಆತನು ನಮ್ಮಲ್ಲಿ ಬಲವಾದ ರೀತಿಯಲ್ಲಿ ನಮ್ಮನ್ನು ಕಾದು ಆತನ ಆಳ್ವಿಕೆಗೆ ಒಳಪಡಿಸಲಿ. ಆದ್ದರಿಂದ ನಾವು ಆ ಮೂಲಕ ನಾವು ದೇವರಿಗೆ ಹೆಚ್ಚು ಮಹಿಮೆ ಉಂಟಾಗಿ, ದೇವರಿಗೆ ಪ್ರಿಯರಾಗುವ ಮಕ್ಕಳಾಗಿ ಬೆಳೆದು ಪರಲೋಕ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನವನ್ನು, ಬಹುಮಾನವನ್ನು ನಮ್ಮದಾಗಿಸಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೆನ್.